ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಎಲ್ಲರೂ ಹೇಗಿದ್ದೀರಾ? ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಟು ಮೈ ಚಾನಲ್. ಚೆನ್ನಾಯ್ತಾ? ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರಿಗೂ ಹೊಸ ವಿಡಿಯೋಗೆ ವೆಲ್ಕಮ್ ಮಾಡ್ತಾ ಇದ್ದೀನಿ. ಇದೇನು ಮತ್ತೆ ಅದೇ ವಿಡಿಯೋ ಹಾಕಿದ್ದಾರೆ ಅಂತ ನಿಮಗೆ ಅನ್ನಿಸ್ತಾ ಇರ್ಬೋದು. ನಾನು ಎಷ್ಟೋ ಸಲ ಯೋಚನೆ ಮಾಡಿದೆ ಈ ವಿಡಿಯೋ ಮಾಡಲಾ ಬೇಡವಾ ಅಂತ. ಒಂದು ಸಲ ತಲೆಗೆ ಬಂತು. ಈಗ ಏನು 8-9 ದಿನ ಕೆಲಸ ಆಗಿದೆ ಪೇಂಟಿಂಗಿಂದು, ಅದು ಒಂದು ವ್ಲಾಗಲ್ಲಿ ಹಾಕೋಣ ಅಂದರೆ ಐಲೈಟ್ಸ್ ಮಾತ್ರ, ಪ್ರತಿಯೊಂದೂ ಹಾಕಿಲ್ಲ. ಅದರಲ್ಲೇ 8-10 ನಿಮಿಷ 12 ನಿಮಿಷ ತನಕ ವಿಡಿಯೋ ಮಾಡಿದ್ದೀನಿ, ಎಲ್ಲದನ್ನು ಹಾಕಿಲ್ಲ. ಅದರಲ್ಲಿ ಏನು ಐಲೈಟ್ಸ್ ಇದೆ ಅದನ್ನು ಮಾತ್ರ ತೊಗೊಂಡು ಒಂದು ವಿಡಿಯೋ ಮಾಡೋಣ ಅಂತ ಅಂದ್ಕೊಂಡೆ. ಇದು ಪಾರ್ಟ್ 1 ಆಗಿರುತ್ತೆ. ಪಾರ್ಟ್ 2 ಯಾವ ಥರ ಮನೇನ ಆರ್ಗನೈಸ್ ಮಾಡಿದೆ ಮತ್ತು ಮನೆ ಕ್ಲೀನಿಂಗಲ್ಲಿ ಎಷ್ಟು ದಿನ ತೊಗೊಂಡೆ ಅದನ್ನು ನೆಕ್ಸ್ಟ್ ಪಾರ್ಟ್ 2 ಮಾಡೋಣ ಅಂತ ಅಂದ್ಕೊಂಡೆ. ನಿಮಗೆ ಹೇಗೆ ಅನಿಸುತ್ತೆ? ಪಾರ್ಟ್ 2 ಬೇಕಾ ಬೇಡವಾ ಕಮೆಂಟಲ್ಲಿ ತಿಳಿಸಿ, ಆಯಿತಾ? ಫಸ್ಟ್ನೇ ದಿನದ ಕೆಲಸ ಇದು. ಮನೆ ಪಕ್ಕ ಆಲ್ಟ್ರೇಷನ್ ಮಾಡಿಸಿದಾಗ ಏನು ವೇಸ್ಟ್ ಎಲ್ಲ ತೊಗೊಂಡು ಬಂದು ಹಾಕಿದ್ರು ಅದನ್ನು JCB ತೊಗೊಂಡು ಬಂದು ಎಲ್ಲ ಲೆವೆಲ್ ಮಾಡಿಸಿದ್ರು. ಸುತ್ತ ಪೇಂಟ್ ಮಾಡಿಸ್ಬೇಕಲ್ಲ, ಹಾಗಾಗಿ ಬಂದವರೇ ಫಸ್ಟು ಲಪ್ಪ ಹಾಕೋದಕ್ಕೆ ಶುರು ಮಾಡಿದರು. ಕೆಲಸ ತುಂಬ ನೀಟಾಗಿ ಮಾಡಿದರು. ಅವ್ರ ವರ್ಕ್ ತುಂಬಾ ಇಷ್ಟ ಆಯಿತು. ಫಸ್ಟ್ ಎಲ್ಲ ಲಪ್ಪ ಹಾಕೋದಕ್ಕೆ ಶುರು ಮಾಡಿದರು. ಸಿಕ್ಕಾಬಟ್ಟೆ ಧೂಳು ಡಸ್ಟು. ಅದೇ ಮನೇಲಿದ್ದು ಕೆಲಸ ಮಾಡಿಸ್ತೀವಿ ಅಂತಂದರೆ ಸಿಕ್ಕಾಬಟ್ಟೆ ಕಷ್ಟ. ಬೇರೆ ಮನೇಲಿದ್ದು ಮಾಡಿಸೋದಾದರೆ ಈಸಿ. ಅದೇ ಮನೇಲಿ ಆ ಧೂಳು, ಆ ಸೌಂಡು ಎಲ್ಲ ನೋಡ್ಕೊಂಡಿರೋದಿದೆಯಲ್ಲ, ಸಿಕ್ಕಾಬಟ್ಟೆ ಕಷ್ಟ. ಈ 8-9 ದಿನ ಹೇಗಿತ್ತು ಅಂತ ಅಂದರೆ, ಒಂದು ಕಡೆಯಿಂದ ಖುಷಿ, ಇನ್ನೊಂದು ಕಡೆಯಿಂದ ಬೇಜಾರು. ಕೆಲಸ ಜಾಸ್ತಿ, ಬೇಜಾರು ಅಂದರೆ ಧೂಳು, ಅದನ್ನೇ ನೋಡಿ ನೋಡಿ ಒಂಥರ ಕಷ್ಟ ಅಂತ ಅನ್ನಿಸ್ಬಿಟ್ಟಿತ್ತು. ಅದ್ರ ಮಧ್ಯೆ ಈ ಕೆಲಸಗಳು ಹೇಗಿತ್ತು ಅಂತ ಇವತ್ತಿನ ವ್ಲಾಗಲ್ಲಿ ಶೇರ್ ಮಾಡ್ತಾ ಇದ್ದೀನಿ. ಬಟ್ಟೆ ತೊಳೆದಿರಲಿಲ್ಲ, ವಾಷಿಂಗ್ ಮಿಷಿನ್ ಕೆಟ್ಟೋಗ್ಬಿಟ್ಟಿತ್ತು. ನಿಮಗೂ ಗೊತ್ತು, ವ್ಲಾಗಲ್ಲಿ ನೋಡಿದರೆ ಗೊತ್ತಿರುತ್ತೆ. ಬೇರೆ ವಾಷಿಂಗ್ ಮಿಷಿನ್ ತೊಗೊಂಡು ಬಂದು ಬಟ್ಟೆ ಎಲ್ಲ ವಾಶ್ ಮಾಡಿದ್ದಾಯಿತು. ಅದನ್ನೆಲ್ಲ ಒಣಗಿಸಿಟ್ಟಿದ್ದೀನಿ. ಫೋಲ್ಡ್ ಮಾಡೋದಿದೆಯಲ್ಲ, ಅದೇ ದೊಡ್ಡ ಕೆಲಸ ನನಗೆ. ಸಿಕ್ಕಾಬಟ್ಟೆ ಬೋರ್ ಆಗುತ್ತೆ ನನಗೆ, ಕೆಲಸ ಮಾಡೋಕ್ಕಾಗೋದೇ ಇಲ್ಲ. ಅಷ್ಟು ಬೋರ್ ಆಗ್ತಾ ಇರುತ್ತೆ. ಬಟ್ಟೆ ಫೋಲ್ಡ್ ಮಾಡಿ 4 ಜನದ್ದು ಸಪ್ರೇಟ್ ಮಾಡಿ ಮತ್ತೆ ಎತ್ತಿಡೋದಿದೆಯಲ್ಲ, ಅಲ್ಲಿವರೆಗೂ ಸಮಾಧಾನ ಕೂಡ ಇರೋದಿಲ್ಲ. ಎತ್ತಿಟ್ಟಿಲ್ಲ ಅಂತಂದರೆ ಎತ್ತಿಡೋಕ್ಕೂ ಕೂಡ ಬೇಜಾರಾಗ್ತಾ ಇರುತ್ತೆ. ರೆಸಿಪಿಗಳಾಗಲಿ ಯಾವುದೂ ಇದರಲ್ಲಿ ಕಂಪ್ಲೀಟಾಗಿ ಹಾಕಿಲ್ಲ. ಯಾಕೆಂತಂದರೆ ರೆಸಿಪಿ ಎಲ್ಲ ಅದರಲ್ಲೇ ಹಾಕಿರ್ತೀನಲ್ಲ, ಮತ್ತೆ ಹಾಕಿದರೆ ಅದೇ ಸೇಮ್ ಅಂತ ಅನಿಸುತ್ತೆ ಅನ್ನೋ ಕಾರಣಕ್ಕೆ ಏನು ಮೇಯ್ನ್ ಹೈಲೈಟ್ ಕೆಲಸಗಳಿತ್ತು ಅದನ್ನು ಮಾತ್ರ ಎಲ್ಲದನ್ನು ಕೊಲೇಜ್ ಮಾಡಿ ಒಂದು ವ್ಲಾಗನ್ನು ಮಾಡಿದ್ದೀನಿ. ನಿಮಗೆ ಇಷ್ಟ ಆಗಬಹುದು ಅಂತ ಅಂದ್ಕೊಂಡಿದ್ದೀನಿ. ಹೇಗೆ ಅನ್ನಿಸ್ತು? ಇಷ್ಟ ಆಯಿತಾ ಇಲ್ವಾ ಕಮೆಂಟಲ್ಲಿ ತಿಳಿಸಿ. ಹಾಗೆ ಪಾರ್ಟ್ 2 ಬೇಕಾ ಬೇಡವಾ ಅದನ್ನು ಕೂಡ ತಿಳಿಸಿ, ಆಯಿತಾ? ಹೇಳಿದ್ನಲ್ಲ, ಫಸ್ಟ್ ಎಲ್ಲ ಲಪ್ಪ ಹಾಕ್ಕೊಳ್ತಾಯಿದ್ರು. ನಾನು ಫಸ್ಟು ಸ್ಟಾರ್ಟಿಂಗಲ್ಲಿ ಜಾಸ್ತಿ ವಿಡಿಯೋ ಮಾಡಲಿಲ್ಲ. ಏಕೆಂತಂದರೆ ಸ್ಟಾರ್ಟಿಂಗ್ ಡೇಸಲ್ಲಿ ಅವ್ರು ಮಾಡಿದ್ದು ಕೆಲಸ ಇದೇನೆ ಅಂತಂದರೆ ಎಲ್ಲ ಹತ್ರನೂ ಲಪ್ಪ ಹಾಕ್ತಾ ಬಂದರು. ಅದನ್ನೇ ವಿಡಿಯೋ ಜಾಸ್ತಿ ಮಾಡಿದರೆ ಬೋರ್ ಆಗುತ್ತೆ ಅನ್ನೋ ಕಾರಣಕ್ಕೆ ನಾನು ಮಾಡಲಿಲ್ಲ. ಈ ಕೆಲಸದ ಮಧ್ಯೆ ನನಗೆ ಬೇಜಾರಾದರೆ ನನ್ನ ಮಗಳಿಗಂತೂ ಸಿಕ್ಕಾಬಿಟ್ಟೆ ಖುಷಿ. ಏನಂತಂದರೆ 2 ಮಂಚ 3 ದಿವಾಂಕಾಟು ಒಂದೇ ಜಾಗದಲ್ಲಿತ್ತು. ಅವಳಿಗೆ ಕೆಳಗೆ ಹೆಜ್ಜೆ ಇಡೋ ಥರನೇ ಇಲ್ಲ. ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ರೆ ಎಲ್ಲರಿಗೂ ಹೊಸ ವ್ಲಾಗ್ಗೆ ವೆಲ್ಕಮ್ ಮಾಡ್ತಾ ಇವತ್ತಿನ ಪುಟಾಣಿ ವ್ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಈ ವ್ಲಾಗ್ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ. ಅವಳಿಗಂತೂ ಸಿಕ್ಕಾಪಟ್ಟೆ ಖುಷಿಯಾಗಿ ಐಟಮ್ಸ್ ಎಲ್ಲ ಒಂದೇ ಹತ್ರ ಇದೆ, ಏನು ಬೇಕಾದರೂ ತಗೊಂಡು ಆಟ ಆಡ್ಬೋದು, ಎಲ್ಲಿ ಬೇಕಾದರೂ ಮಲಗ್ಬೋದು, ಹೆಜ್ಜೆ ಕೆಳಗೆ ಇಡೋ ಥರನೇ ಇಲ್ಲ. ಆ ಥರ ಖುಷಿಯಿಂದ ಆಟ ಆಡಿಲ್ಲ. ನೆಕ್ಸ್ಟ್ ಡೇ ನೋಡಿದರೆ ಇಷ್ಟೆಲ್ಲ ಕೆಲಸ ಆಗಿತ್ತು. ಕೆಲಸ ಆಗ್ತಾ ನೋಡೋದಕ್ಕೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಫುಲ್ ಚೇಂಜಸ್ ಅಂತ ಅನ್ನಿಸ್ತಾ ಇತ್ತು. ಅಂದರೆ ಮನೆ ರಿನೋವೇಷನ್ ಆಗಿತ್ತು, ಪೇಂಟಿಂಗ್ ಆದಮೇಲೆ ಹೊಸ ಮನೆ ಥರ ಲುಕ್ ಬಂತು. ನನಗೆ ಹೊಸ ಮನೆ ಥರನೇ ಫೀಲ್ ಆಗ್ತಾಯಿತ್ತು. ಲಪ್ಪ ಎಲ್ಲ ಹಾಕಿದ ಮೇಲೆ
ಈ ಥರ ಕಾಣಿಸ್ತಾ ಇತ್ತು. ಎರಡೆರಡು ಸಲ ಲಪ್ಪ ಹಾಕಿದ್ದಾರೆ. ಅದನ್ನು ಏನಂತಾರೆ, ಮೇಲೆ ಬ್ರಷಲ್ಲಿ ಉಜ್ಜುತ್ತಾರೆ, ಮತ್ತು ಅದು ಪೌಡ್ರ್ ಎಕ್ಸ್ಟ್ರಾ ಏನಿದೆ ಅದನ್ನು ತೆಗಿತಾರೆ, ಅದ್ರ ಮೇಲೆ ಪ್ರೈಮರ್ ಹಾಕ್ತಾರೆ, ಅದ್ರ ಮೇಲೆ 2 ಕೋಟ್ ಪೇಂಟ್ ಹಾಕ್ತಾರೆ. ಹಾಗಾಗಿ ತುಂಬ ನೀಟಾಗಿ ಚೆನ್ನಾಗಿ ಕಾಣಿಸ್ತಾ ಇತ್ತು. ಬಾಳಿಕೆ ಕೂಡ ತುಂಬ ಚೆನ್ನಾಗಿ ಬರುತ್ತೆ ಅಂತ ಹೇಳಿದ್ದಾರೆ. ನೋಡಬೇಕು ಮುಂದೆ ಹೇಗೆ ಅಂತ. ಒಂದು ಧೂಳು ಆ ಸೌಂಡು ಆಗ್ತಾ ಇಲ್ಲ ಅಂತಂದರೆ, ಇನ್ನೊಂದು ಕಡೆಯಿಂದ ಎವ್ವಿ ಐಟಮ್ಸು, ಎಲ್ಲಿ ನೋಡಿದ್ರೂ ಐಟಮ್ಸು, ಬರೀ ಓಡಾಡೋವಷ್ಟು ಮಾತ್ರ ಜಾಗ, ಯಾವುದೂ ಕ್ಲೀನಾಗಿಲ್ಲ, ಎಲ್ಲೂ ಕ್ಲೀನಾಗಿಲ್ಲ. ಅದೇ ಮನೆ, ಅಡುಗೆ ಮನೆ ಕ್ಲಿಯರ್ ಮಾಡಿಕೊಡಿ, ಅಲ್ಲಿ ಪೇಂಟ್ ಮಾಡಬೇಕು, ಲಪ್ಪ ಹಾಕಬೇಕು ಅಂತೆಲ್ಲ ಹೇಳಿದರು. ಹಾಗಾಗಿ ಅಲ್ಲಿರುವಂಥ ಐಟಮ್ಸ್ ಈ ಜಾಗದಲ್ಲಿ ಪೇಂಟ್ ಆಗಿತ್ತಲ್ಲ, ಹಾಗಾಗಿ ಎಲ್ಲ ಐಟಮ್ಸನ್ನು ಇದೊಂದೇ ಹಾಲಲ್ಲಿ ಇಡಬೇಕು. ಯಾಕೆಂತಂದರೆ ಬೇರೆ ಇನ್ನೆಲ್ಲೂ ಕಂಪ್ಲೀಟ್ ಕೆಲಸ ಆಗಿಲ್ಲ. ಒಂದು ರೂಮು, ಒಂದು ಟಿ ವಿ ಹಾಲ್ ಏನಿತ್ತು ಅಲ್ಲಿ ಮಾತ್ರ ಕೆಲಸ ಆಗಿತ್ತು. ಹಾಗಾಗಿ ಅಲ್ಲಿ ಇದ್ದು ಎಲ್ಲ ಮನೇಲಿರೋ ಐಟಮ್ಸ್ ಎಲ್ಲ ಅಲ್ಲೇ ಆ ಜಾಗದಲ್ಲೇ ಇತ್ತು. ಒಂದು ಭಯ, ಅಷ್ಟು ಐಟಮ್ಸ್ ಇದೆ, ಏನಾದ್ರೂ ಇದ್ದರೂ ಕಾಣಿಸಲ್ಲ ಅಂತ. ಇನ್ನೊಂದು ಧೂಳು, ಇನ್ನೊಂದು ಮನೆ ನೀಟಾಗಿ ಕಾಣಿಸ್ತಾ ಇಲ್ಲ, ಆ ಜಾಗದಲ್ಲಿ ಇರೋದಕ್ಕೂ ಆಗ್ತಾ ಇಲ್ಲ. ಇವಾಗ ಅನಿಸುತ್ತೆ ಹೇಗೆ ಅದನ್ನೆಲ್ಲ ಸರಿ ಮಾಡಿದ್ವಿ ಅಂತ. ಬಟ್ ಸಿಕ್ಕಾಪಟ್ಟೆ ಕಷ್ಟ ಆಯಿತು. ಮತ್ತು ಇವಾಗ ಕಿಚನ್ ನೀವೇನು ನೋಡ್ತಾ ಇದ್ದರೆ, ಏನು ಒಂದು ಐಟಮ್ಸು ಇಲ್ಲದೆ ಎಲ್ಲದನ್ನು ಕ್ಲಿಯರ್ ಮಾಡಿಕೊಟ್ವಿ. ಅವರು ಲಪ್ಪ ಹಾಕಬೇಕು ಮತ್ತು ಅದನ್ನೆಲ್ಲ ಕ್ಲೀನ್ ಮಾಡಬೇಕು, ಪೇಂಟ್ ಮಾಡಬೇಕು ಅಂತ ಅಂದರು. ಹಾಗಾಗಿ ಆ ಜಾಗ ಎಲ್ಲ ಕ್ಲಿಯರ್ ಮಾಡಿಕೊಟ್ವಿ. ಮತ್ತು ಅದು ಏನು ಪುಡಿ ಇತ್ತು, ನನಗೆ ಅದೇ ತುಂಬ ಹಿಂಸೆ ಅಂತ ಅನಿಸಿದ್ದು. ಮನೆ ತುಂಬ ಧೂಳು, ಆ ರೋಸು ಸ್ವಲ್ಪ ಹೆಜ್ಜೆ ನೆಂದಿರೋದಿಟ್ರೂ ಫುಲ್ ಕಾಲಿಗೆಲ್ಲ ಹಾಗೇ ಅಂಟ್ಕೊಳ್ತಾ ಇತ್ತು. ಮನೆ ಒಳಗೆ ಹೆಜ್ಜೆ ಇಟ್ರೂ ಮಣ್ಣಲ್ಲಿ ಹೆಜ್ಜೆ ಇಟ್ಟಂಗೆ ಅನ್ನಿಸ್ತಾ ಇತ್ತು. ಅಷ್ಟು ಧೂಳು ಕಾಲಿಗೆ ಸಿಗ್ತಾನೆ ಇತ್ತು. ಇದು ಒಂದು ತುಂಬಾ ಕಷ್ಟ ಆಗಿದ್ದು. ಅಂತಂದರೆ ಮೊದಲೇ ಹೇಳಿದೆ ನಾನು, ಸಪ್ರೇಟ್ ಮನೆ ಇದ್ದಿದ್ರೆ ಇಷ್ಟೊಂದು ಕಷ್ಟ ಆಗ್ತಿರ್ಲಿಲ್ಲ. ಅದೇ ಮನೇಲಿ ಇದ್ದಿದ್ದ ಕಾರಣ ಇಷ್ಟೆಲ್ಲ ಕಷ್ಟ ಆಯಿತು. ನೀವೇನಾದರೂ ಪೇಂಟ್ ಮಾಡಿಸ್ಬೇಕಾದ್ರೆ ನಿಮಗೆ ಇನ್ನೊಂದು ಮನೇಲಿ ಇರೋದಕ್ಕೆ ಆಪ್ಷನ್ ಸಿಕ್ಕಿದರೆ ಖಂಡಿತ ಅದೇ ಮನೇಲಿದ್ದು ಪೇಂಟ್ ಮಾಡಿಸ್ಬಿಡಿ, ಜಾಗ ಚೇಂಜ್ ಮಾಡಿಬಿಡಿ. ಅದರಲ್ಲಿ ಇರೋದಕ್ಕಾಗೋದಿಲ್ಲ. ದೊಡ್ಡ ಮನೆ, ಒಂದು ಐಟಮ್ಸ್ ಜಾಸ್ತಿ, ಸಿಕ್ಕಾಪಟ್ಟೆ ಕಷ್ಟ ಆಯಿತು. ಮತ್ತು ನೆಕ್ಸ್ಟ್ ಡೇ ಬಂದಾಗ ಮನೆ ಸುತ್ತ ಒಂದು ಸಲ ಪ್ರೈಮರ್ ಹೊಡಿತೀವಿ ಅಂತ ಅಂದ್ಕೊಂಡು ಪ್ರೈಮರ್ ಹೊಡಿತಾಯಿದ್ರು. ಇದರೆಲ್ಲ ಮಧ್ಯದಲ್ಲಿ ಇನ್ನೊಂದು ಕಷ್ಟ ಆಗಿದ್ದು ಅಂತಂದರೆ ಮಳೆ. ನಾವು ಪೇಂಟ್ ಶುರು ಮಾಡಿದಾಗಿಂದನೂ ಸಿಕ್ಕಾಪಟ್ಟೆ ಮಳೆ ಹಿಂಸೆ ಕೊಡ್ತು. ಟೆರೆಸ್ ಕ್ಲೀನ್ ಮಾಡೋದಕ್ಕಾಗಲಿ, ಮತ್ತು ಟೆರೆಸ್ ಮೇಲೆ ಪೇಂಟ್ ಮಾಡೋದಕ್ಕಾಗಲಿ, ಹಾಗೆ ಮನೆ ಸುತ್ತ ಅದೇನು ಕೆಲಸ ನಡೀತಾ ಇದೆ, ಸ್ವಲ್ಪ ಪೇಂಟ್ ಮಾಡಿದ ತಕ್ಷಣ ಸೋನೆ ಬರೋದು, ಮತ್ತು ಮಾಡಬೇಕಾ ಬೇಡವಾ, ಅದು ನಮಗೆ ದೊಡ್ಡ ಕಷ್ಟ ಅಂತ ಅನಿಸಿದ್ದು. ಅಷ್ಟು ಕಾಸ್ಟ್ಲಿ ಪೇಂಟ್ಸ್ ಇರುತ್ತೆ, ಮತ್ತು ಮಳೆ ಬಂದು ಜೋರಾಗೆಲ್ಲ ಹೋದ್ರೂ ವೇಸ್ಟ್ ಆಗುತ್ತೆ, ಅದ್ರ ಟೆಂಪರ್ ಕಳ್ಕೊಳ್ಳುತ್ತೆ. ಏನು ಮಾಡಬೇಕು ಅನ್ನೋದೇ ಗೊತ್ತಾಗಲಿಲ್ಲ. ಸ್ವಲ್ಪ ಮಳೆ ಯಾವಾಗ ಫ್ರೀ ಇರುತ್ತೆ ಆವಾಗೆಲ್ಲ ನೋಡಿ ಪೇಂಟ್ ಮಾಡಿದ್ದಾಯಿತು. ಇನ್ನೊಂದೇನು ಅಂತ ಅಂದರೆ, ಟೆರೆಸ್ ನೀವು ಕ್ಲೀನ್ ಮಾಡಿಲ್ಲ ಅಂತ ಅಂದರೆ ಅದ್ರ ಮೇಲೆ ಪೇಂಟ್ ಮಾಡಿದ್ರೂ ಕೂಡ ಆ ಪೇಂಟ್ ನಿಲ್ಲೋದಿಲ್ಲ. ಅದೇನು ಪಾಚಿ ಥರ ಬೆಳ್ಕೊಂಡಿರುತ್ತೆ, ಅದ್ರ ಮೇಲೆ ಏನೇನು ವೇಸ್ಟ್ ಇರುತ್ತೆ ಅದನ್ನೆಲ್ಲ ಕಂಪ್ಲೀಟಾಗಿ ನೀವು ತೆಗಿಬೇಕಾಗತ್ತೆ. ಇವಾಗ ವೆಹಿಕಲ್ ಕ್ಲೀನ್ ಮಾಡೋದಕ್ಕೆ ಪವರ್ ಗನ್ ಇಟ್ಕೊಂಡಿರ್ತಾರಲ್ಲ, ನೀರಲ್ಲಿ ಹೊಡೆಯೋದು, ಅದರಲ್ಲಿ ಬೇಕಾದರೆ ಕ್ಲೀನ್ ಮಾಡಿದರೆ ತುಂಬ ಅಂದರೆ ತುಂಬ ನೀಟಾಗಿ ಕ್ಲೀನ್ ಆಗುತ್ತೆ. ಅವಾಗವಾಗ ಟೆರೆಸ್ ಕ್ಲೀನ್ ಮಾಡ್ತಾ ಇದ್ದರೆ ಅಥವಾ ಟೆರೆಸ್ ಮೇಲೆ ಏನಾದರೂ ಶೀಟ್ ಹಾಕ್ಸಿದ್ರೆ ಅಷ್ಟು ಗಲೀಜಾಗಿರೋದಿಲ್ಲ. ನಮ್ಮದು ನಿಮಗೂ ಗೊತ್ತು, ಸ್ಟೇರ್ ಕೇಸ್ ಕಿತ್ತಾಕ್ಸಿದ್ವಿ. ಅದು ತೆಗ್ಸಿದ ಮೇಲೆ ನಾವು ಮೇಲ್ಗಡೆ ಹೋಗೇ ಇಲ್ಲ ಅಂತ ಹೇಳ್ಬೋದು. ಅದೇನು ಧೂಳು ಮತ್ತು ಮಣ್ಣು, ಅಕ್ಕಪಕ್ಕ ಮರ ಇದೆ, ಅದ್ರ ಎಲೆಗಳೆಲ್ಲ ಬಿದ್ದು ಅದ್ರ ಮೇಲೇ ಕ್ಲೀನ್ ಮಾಡಿಲ್ಲ. ಮುಂಚೆ ಎಲ್ಲ ವಾರಕ್ಕೊಂದ್ಸಲ ಎಲ್ಲ ಕ್ಲೀನ್ ಮಾಡ್ಕೊಂಡು ಬರ್ತಾಯಿದ್ವಿ, ಅವಾಗೇನು ಅಷ್ಟೊಂದೇನು ಅನಿಸಿರ್ಲಿಲ್ಲ. ಇವಾಗ ಅದೇ ಹೇಳಿದ್ನಲ್ಲ, ಟೆರೆಸ್ ಮೇಲೆ ಹೋಗೋದು ಬಿಟ್ವಿ, ಸಿಕ್ಕಾಪಟ್ಟೆ ಗಲೀಜಾಗ್ಬಿಟ್ಟಿತ್ತು, ಅದ್ರ ಮೇಲೆ ಪಾಚಿ ಬೆಳ್ಕೊಂಡಿತ್ತು. ಎಷ್ಟೇ ಕ್ಲೀನ್ ಮಾಡಿದ್ರೂ ಕೂಡ ಬೇಗ ಕ್ಲೀನ್ ಆಗ್ತಿರ್ಲಿಲ್ಲ. ಸ್ಟೀಲಿಂದು ಜುಂಗ್ ಬರುತ್ತೆ, ಅದರದ್ದೇ ಬ್ರಷ್ ಬರುತ್ತಲ್ಲ, ಅದ್ರಲ್ಲಿ ಕೂಡ ಎಲ್ಲ ಇದು ಮಾಡಿ ನೋಡಿದ್ರು, ಅದರಲ್ಲೂ ಆಗಲಿಲ್ಲ. ಲಾಸ್ಟಿಗೆ ಕೆಲಸ ಆಗಿದ್ದೇನೆ ಈ ಪವರ್ ಗನ್ನಿಂದ 5 ದಿನ ಕಂಟಿನ್ಯೂಸಾಗಿ ಕ್ಲೀನ್ ಮಾಡಿದ್ದಾರೆ. ಸ್ವಲ್ಪ ಟೆರೆಸ್ ದೊಡ್ಡದಿರೋದ್ರಿಂದ ಅದು ಜಾಗನೂ ಜಾಸ್ತಿ ಇತ್ತಲ್ಲ, ಹಾಗಾಗಿ ಮತ್ತು ಗಲೀಜು ಜಾಸ್ತಿ ಆಗಿತ್ತು, ಬೇಗ ಕ್ಲೀನ್ ಆಗ್ತಿರ್ಲಿಲ್ಲ. ಹಾಗಾಗಿ ನೀಟಾಗಿಯೇ ಕ್ಲೀನ್ ಆಗಬೇಕು. 10 ಇಯರ್ ವಾರಂಟಿ ಕೊಟ್ಟಿದ್ದಾರೆ ಟೆರೆಸ್ ಹಾಳಾಗೋದಿಲ್ಲ ಅಂತ. ಅಷ್ಟು ಕಾಸ್ಟ್ಲಿ ಪೇಂಟ್ ಎಲ್ಲ, ಮತ್ತು ಹೇಗೆ ಬೇಕಾಗಿ ಮಾಡಿದರೆ ಅಥವಾ ಪಾಚಿ ಬೆಳೆದಿರುತ್ತಲ್ಲ ಅದ್ರ ಮೇಲೆಲ್ಲ ಮಾಡಿದರೆ ಅದೆಲ್ಲ ಹಾಗೇ ಕಿತ್ತು ಹೋಗುತ್ತಂತೆ, ಅದು ವೇಸ್ಟ್ ಆಗುತ್ತೆ ಅಂತ ಹೇಳಿದರು. ಆ ಕಾರಣದಿಂದ ಲೇಟ್ ಆದ್ರೂ ಪರವಾಗಿಲ್ಲ, ನೀಟಾಗೇ ಆಗಬೇಕು, ಅದ್ರದ್ದು ಲೈಫ್ ಏನಿದೆ ಅದು ಜಾಸ್ತಿ ಬರಬೇಕು ಅನ್ನೋ ಕಾರಣಕ್ಕೆ ಪೂರ್ತಿ ಎಲ್ಲ ನೀಟ್ ಮಾಡಿಸಿದ ಮೇಲೇ ಪೇಂಟ್ ಮಾಡಿಸಿದ್ದಾಯಿತು. ಹಾಗಾಗಿ ಅದು ಒಂದು ಕಷ್ಟ ಆಯಿತು. ಇನ್ನೊಂದು ಮಳೆ ಕಷ್ಟ ಆಗಿದ್ದು. ಇವಾಗ 2ನೇ ಸಲ ಲಪ ಹಾಕ್ತಾ ಇದ್ದಾರೆ. ನೀಟಾಗಿ ಫಿನಿಶಿಂಗ್ ಬೇಕು, ಲೈಫ್ ಜಾಸ್ತಿ ಬೇಕು ಅಂತಂದರೆ ಲಪ ಹಾಕಿದರೆ ತುಂಬ ನೀಟಾಗಿ ಫಿನಿಶಿಂಗ್ ಬರುತ್ತೆ. ಏನೇ ಕ್ರಾಕ್ ಇದ್ರೂ ಕೂಡ ನೀಟಾಗಿ ಮುಚ್ಕೊಳ್ಳುತ್ತೆ, ತುಂಬ ನೀಟಾಗಿ ಮನೆ ಕಾಣಿಸುತ್ತೆ. ಅದ್ರ ಮಧ್ಯ ಕಾಫಿ ಟೀ, ನಾನು ಅವ್ರ ಜೊತೆ ಕಾಫಿ ಟೀ ಎಲ್ಲ ಕುಡಿತಾ ಇದ್ದೆ. ಅಂತಂದರೆ ಬೆಳಗ್ಗೆಯಿಂದ ಸಂಜೆವರೆಗೂ ಕಂಟಿನ್ಯೂಸ್ ಕೆಲಸ ಇದ್ದೇ ಇರ್ತಿತ್ತು, ಫ್ರೀನೇ ಇಲ್ಲ. ತೋಟಕ್ಕೆ ಹೋಗಿ ಬಾ, ಹಸು ಹುಡ್ಕೊಂಡು ಬಾ, ಅಡುಗೆ ತಿಂಡಿ, ಪಾತ್ರೆ ತೊಳೆಯೋದು, ನೀರು ಹಿಡಿಯೋದು, ಮತ್ತು ಅವ್ರಿಗೆ ಕಾಫಿ ಮಾಡಿಕೊಡೋದು, ಟೀ ಮಾಡಿಕೊಡೋದು, ಮತ್ತು ಅದ್ರ ಪಾತ್ರೆ ತೊಳೆಯೋದು,
ಸಿಕ್ಕಾಪಟ್ಟೆ ಒಂಥರ ಸ್ಟ್ರೆಸ್ ಅಂತ ಅನ್ನಿಸ್ತಾಯಿತ್ತು. ಕೊನೆಗಂತೂ ಆಗಲ್ಲಪ್ಪ ಅನ್ನೋ ಮಟ್ಟಿಗೂ ಬೇಜಾರಾಗ್ಬಿಟ್ಟಿತ್ತು. ಆದರೆ ಮನೆ ಕೆಲಸ ಆಗ್ತಿದ್ದು ನೋಡಿದರೆ ಒಂಥರ ಖುಷಿ ಅನ್ನಿಸ್ತಾಯಿತ್ತು. ನೀಟಾಗಿ ಕಾಣಿಸ್ತಾ ಇದೆ ಅನ್ನೋದೇ ಸಮಾಧಾನ ಆಗಿತ್ತು. ಇವಾಗ ಅನಿಸುತ್ತೆ ಇಷ್ಟೆಲ್ಲ ಕೆಲಸ ಹೇಗೆ ಮುಗಿಸಿದೆ ಅಂತ. ಖಂಡಿತ ಆ ಟೈಮಲ್ಲಿ ಕಷ್ಟ ಆಗಿದ್ದು ನಿಜ. ಬಟ್ ಇವಾಗ ನೆನೆಸ್ಕೊಂಡ್ರೇ ಭಯ ಆಗುತ್ತೆ. ಅರೇಂಜ್ ಮಾಡಿರೋದಾಗಿರ್ಬೋದು, ನನಗೆ ಇದು ಒಂದು ಕೆಲಸ ಆದರೆ ಹೇಳಿದ್ನಲ್ಲ ಐಟಮ್ಸ್ ಎಲ್ಲ ಒಂದತ್ರ ಎತ್ತಿಟ್ಟಿದ್ದೆ ಅಂತ, ಅದನ್ನು ಅರೇಂಜ್ ಮಾಡೋದಿತ್ತಲ್ಲ ಅದೇ ದೊಡ್ಡ ಟಾಸ್ಕ್ ಆಗಿಬಿಟ್ಟಿತ್ತು. ಅದು ಇನ್ನೊಂದು ವ್ಲಾಗಲ್ಲಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನಿಮಗೆ ಬೇಕಿದ್ದರೆ ಕಮೆಂಟಲ್ಲಿ ತಿಳಿಸಿ ಆ ವ್ಲಾಗ್ ಬೇಕು ಅಂತ. ನನಗೆ ಈ ದಿನ ಮುಗಿದ್ರೆ ಸಾಕು ಅಂತ ಕಾಯ್ತಿದ್ದೆ. ಯಾಕೆಂತಂದರೆ ಈ ಥರ ಎಲ್ಲ ಲಪ್ಪ ಎಕ್ಸ್ಟ್ರಾ ಏನಿದೆ ಅದನ್ನು ಈ ಥರ ಪೇಪರ್ ಅದು ಬರುತ್ತಲ್ಲ ಅದರಲ್ಲೆಲ್ಲ ಕ್ಲೀನ್ ಮಾಡ್ತಾರಲ್ಲ, ಅದು ಪೌಡ್ರು ಅಕ್ಕಿ ಹಿಟ್ಟು ಥರನೂ ಇನ್ನೂ ಪೌಡ್ರು ಥರ ಫುಲ್ಲು ಮನೆ ತುಂಬ ಹರಡಿರುತ್ತೆ. ಹೇಗೆ ಅಂತಂದರೆ ಕಸ ಗುಡಿಸಿದ್ರೂ ಹೋಗಲ್ಲ, ನೆಲ ಒರೆಸಿದ್ರೆ ಫುಲ್ಲು ಹಿಟ್ಟನ್ನು ಹಾಕಿ ನೆಲ ಒರೆಸ್ದಂಗಿರುತ್ತೆ. ಫುಲ್ಲು ಬೂಸಾಗುತ್ತೆ ನೆಲ ಎಲ್ಲ. ಇಡ್ಲಲ್ಲಿ ಕಸ ಗುಡಿಸ್ಕೊಂಡ್ರೂ ಕೂಡ ಪೊರ್ಕೆಯಲ್ಲಿ ಅದೊಂದರ ಹತ್ರ ಬರೋದೇ ಇಲ್ಲ. ಎಲ್ಲ ಬಟ್ಟೆಲಿ ಗುಡಿಸ್ಕೊಳ್ಬೇಕು. ಸಿಕ್ಕಾಪಟ್ಟೆ ಕಷ್ಟ ಆಯಿತು ಈ ಡಸ್ಟ್ ತೆಗಿಯೋ ಅಷ್ಟರಲ್ಲಿ. ಎಷ್ಟೊತ್ತಿಗೆ ಈ ಡಸ್ಟ್ನೆಲ್ಲ ತೆಗೆದು ಕಸ ಗುಡಿಸಿ ನೆಲ ಒರೆಸ್ತೀನಪ್ಪ ಅಂತ ಅನ್ನಿಸ್ಬಿಟ್ಟಿತ್ತು. ಯಾಕೆಂತಂದರೆ ಅಷ್ಟು ಹಿಂಸೆ ಆಗಿಬಿಟ್ಟಿತ್ತು. ಆ ಧೂಳು ನೋಡೋದಕ್ಕೂ ಆಗ್ತಿರ್ಲಿಲ್ಲ. ನೀವೇ ನೋಡ್ಬೋದು, ನಿಮಗಲ್ಲಿ ವಿಡಿಯೋದಲ್ಲಿ ಕಾಣಿಸ್ತಾ ಇದೆ. ಹೆಜ್ಜೆ ಇಟ್ಟರೆ ಫುಲ್ಲು ಮಾರ್ಕ್ ಆಗ್ತಾ ಇದೆ. ಒಂದು ಲೇಯರ್ ಅದ್ರ ಮೇಲೆ ಕೂತ್ಬಿಟ್ಟಿತ್ತು. ಇದನ್ನು ತೆಗೆದು ನಾನು ಕ್ಲೀನ್ ಮಾಡೋ ಅಷ್ಟರಲ್ಲಿ ಸಿಕ್ಕಾಪಟ್ಟೆ ಕಷ್ಟ ಆಯಿತು. ಲಪ್ಪ ಎಲ್ಲ ತೆಗೆದಾದ್ಮೇಲೆ ಮತ್ತೆ ಇವಾಗ ಒಂದು ಕೋಟು ಪ್ರೈಮರ್ ಹೊಡ್ಕೊಳ್ತಾ ಇದ್ದಾರೆ. ಮತ್ತು ಇನ್ನು ಪ್ರೈಮರ್ ಡ್ರೈ ಆದಮೇಲೆ ಪೇಂಟ್ ಮಾಡೋದಕ್ಕೆ ಶುರು ಮಾಡ್ತಾರೆ. ಅದು ಒಂದು ಸಲ ಕಸ ಕೊಟ್ಬಿಡಿ, ನಂತರ ನಾವು ಕ್ಲೀನ್ ಮಾಡ್ಕೊಳ್ತೀವಿ ಅಂತ ಅಂದರು. ಅಂದರೆ ಪೇಂಟ್ ಮಾಡೋಕ್ಕೆ ಶುರು ಮಾಡ್ತೀವಿ ಅಂತ. ಅದನ್ನೆಲ್ಲ ಕಸ ಗುಡಿಸಿ ನೆಲ ಒರೆಸಿ ಕೊಡೋ ಅಷ್ಟರಲ್ಲಿ ಸಿಕ್ಕಾಪಟ್ಟೆ ಕಷ್ಟ ಆಯಿತು. ಅಷ್ಟು ಈಸಿ ಇರಲಿಲ್ಲ ಕೆಲಸ. ನನಗೆ ಸ್ಟಾರ್ಟಿಂಗ್ ಇಷ್ಟೊಂದೆಲ್ಲ ಕಷ್ಟ ಆಗುತ್ತೆ ಅಂತ ನಾನು ಅಂದ್ಕೊಂಡಿರಲಿಲ್ಲ. ಅಂದರೆ ಕಷ್ಟ ಐಟಮ್ಸ್ ಎಲ್ಲ ಎತ್ತಿಡೋದೆಲ್ಲ ಕ್ಲೀನ್ ಮಾಡೋದು ಕಷ್ಟನೇ ಇಲ್ಲ ಅಂತಲ್ಲ. ಈ ಧೂಳಿತ್ತಲ್ಲ ಇದೇ ಸಿಕ್ಕಾಪಟ್ಟೆ ಕಷ್ಟ ಆಗಿದ್ದು. ನೋಡಿ ಇವಾಗ ನೆಕ್ಸ್ಟು ಪೇಂಟಿಂಗ್ ಶುರು ಮಾಡಿದ್ದಾರೆ. ನನಗೆ ಎಲ್ಲ ಗೋಡೆಗಳಿಗಿಂತ ಈ ಹಾಲಲ್ಲಿ ಇವಾಗ ಇದೇನು ಕಾಂಬಿನೇಷನ್ ಬರ್ತಾ ಇದೆ, ಇದು ವಿಡಿಯೋದಲ್ಲಿ ನೋಡೋದಕ್ಕಿಂತ ಡೈರೆಕ್ಟಾಗಿ ನೋಡೋದಕ್ಕೆ ತುಂಬ ಅಂದರೆ ತುಂಬಾ ಚೆನ್ನಾಗಿ ಕಾಣಿಸ್ತಾಯಿತ್ತು. ಇವೆರಡು ಕಾಂಬಿನೇಷನ್ ನಂಗೆ ತುಂಬಾ ಇಷ್ಟ ಆಯಿತು. ಕಿಚನ್ದು ಒಂಥರ ಇದೆ, ಟಿ ವಿ ಅಲ್ಲಿ ಒಂಥರ ಇದೆ, ಇದೊಂಥರ ಇದೆ, ರೂಮ್ ಒಂಥರ ಇದೆ. ಪೇಂಟ್ ಎಲ್ಲ ತುಂಬ ಚೆನ್ನಾಗಿ ಕಾಣಿಸ್ತಾಯಿತ್ತು. ಲೈಟ್ ಬೆಳಕಿಗಿನ್ನೂ ಫುಲ್ ಶೈನಿಂಗ್ ಕಾಣಿಸ್ತಾಯಿತ್ತು. ನೀಟಾಗಿತ್ತು. ನೀಟಾಗಿ ಪೇಂಟ್ ಮಾಡಿದರು. ಒಂದೊಂದೇ ಕೆಲಸ ಮುಗಿತಾ ಮನೆ ತುಂಬಾ ಚೆನ್ನಾಗಿ ಕಾಣಿಸೋದಕ್ಕೆ ಶುರುವಾಯಿತು. ಮತ್ತು ಬಾರ್ಡ್ರು ಕಟ್ಟಿದಾಗ ಮತ್ತು ವಿಂಡೋಗಳಿಗೆಲ್ಲ ಪೇಂಟ್ ಮಾಡಿದಾಗ ಒಂದೊಂದು ಕೆಲಸ ಆದಂಗೆ ತುಂಬ ಚೆನ್ನಾಗಿ ಕಾಣಿಸ್ತಾಯಿತ್ತು. ಚೆನ್ನಾಗಿತ್ತು ಒಂಥರ. ಇದು ಒಳ್ಳೆ ಮೆಮೊರಿಯಾಗಿ ಉಳ್ಕೊಂಡಿರುತ್ತೆ ಈ ವ್ಲಾಗ್ ನನಗೆ. ಇದು ಮತ್ತು ಪಾರ್ಟ್ 2 ಏನು ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಇವೆರಡು ವಿಡಿಯೋ ನನಗೆ ಇನ್ನು ಎಷ್ಟೇ ವರ್ಷಕ್ಕೆ ನಾವು ಪೇಂಟ್ ಮಾಡಿಸಿದ್ರೂ ಕೂಡ ಇದು ನೆನಪಿರುತ್ತೆ. ಯಾವಾಗ ನೋಡಿದ್ರೂ ಅವತ್ತಿನ ದಿನಗಳಲ್ಲಿ ಏನಾಗಿತ್ತು ಅನ್ನೋದನ್ನು ಒಂದು ಸಲ ಕಣ್ಮುಂದೆ ಬಂದೋಗುತ್ತೆ ಈ ವಿಡಿಯೋಸನ್ನು ನೋಡಿದರೆ. ಖಂಡಿತ ಈಸಿ ಇರಲಿಲ್ಲ. ಇವಾಗ ಏನು ನಾವು ನೋಡ್ತಾ ಇದ್ದೀನಿ, ಫಸ್ಟು ಒಂದು 8-10 ದಿನ ಆಗಿತ್ತು. ಅದು ನಾನೇನು ಅಷ್ಟು ಒಂದೇ ವ್ಲಾಗಲ್ಲಿ ಹಾಕಲಿಲ್ಲ. ಅದು ಅಂದರೆ ತುಂಬ ದಿನದಿಂದ ಆಗಿದ್ದಲ್ವ, ಹಾಗಾಗಿ ಗ್ಯಾಪ್ ಆಗಿಬಿಟ್ಟಿತ್ತು. ನಾನು ಅದನ್ನೇನು ವಿಡಿಯೋ ಮಾಡಿದ್ದೀನಿ, ಬಟ್ ಒಂದೇ ವಿಡಿಯೋದಲ್ಲಿ ಹಾಕಿಲ್ಲ. ಇದು ಇವಾಗ ಏನು 8-9 ದಿನ ಇತ್ತು. ಇದೂ ಕೂಡ ತುಂಬಾ ಕಷ್ಟ ಆಯಿತು. ಒಳ್ಳೆ ಮೆಮೊರಿಯಾಗಿ ಉಳ್ಕೊಳ್ಳುತ್ತೆ. ತುಂಬ ನೀಟಾಗಿ ಕಾಣಿಸ್ತಾ ಇತ್ತು. ಚೆನ್ನಾಗಿರುತ್ತೆ ಅಂತ ಅಂದ್ಕೊಂಡು ಮಾಡಿದೆ. ನಾನು ಇದನ್ನು ಮಾಡೋದಕ್ಕಿಂತ ಮುಂಚೆ ತುಂಬ ಸಲ ಯೋಚನೆ ಮಾಡಿದೆ. ಡೈಲಿ ವ್ಲಾಗ್ಸ್ ಹಾಕಿದ್ದೀನಿ, ಮತ್ತೆ ಇದನ್ನು ಮಾಡಲಾ ಬೇಡವಾ, ಮಾಡಿದರೆ ಒಂದೇ ವ್ಲಾಗಲ್ಲಿ ಎಲ್ಲ ಹೈಲೈಟ್ಸು ಸಿಗುತ್ತೆ, ಚೆನ್ನಾಗಿರುತ್ತೆ, ಅಥವಾ ಅದನ್ನೇ ನೋಡೋಕ್ಕೆ ಬೋರ್ ಆಗುತ್ತಾ, ಈ ಥರ ಎಲ್ಲ ಯೋಚನೆ ಮಾಡಿ ಈ ವಿಡಿಯೋನ ಮಾಡಿದೆ. ಇರಲಿ ನೋಡೋಣ, ಒಳ್ಳೆ ಮೆಮೊರಿಯಾಗಿ ಉಳ್ಕೊಳ್ಳುತ್ತೆ ಅಂತ. ಒಂದೊಂದು ದಿನ ಬೆಳಗ್ಗೆ ಬೇಗನೆ ಬರೋರು, ಆವಾಗ ತಿಂಡಿ ಕೂಡ ಮಾಡಬೇಕಿತ್ತು. 10 ಗಂಟೆಗೆಲ್ಲ ಬಂದರೆ ಊಟ ಮಾತ್ರ, ಕಾಫಿ ಟೀ ಊಟ ಮಾತ್ರ ಇರುತ್ತೆ. ಬೆಳಗ್ಗೆ ಬಂದರೆ ತಿಂಡಿ ಮತ್ತು ಊಟ ಎರಡೂ ಇರುತ್ತೆ. ಉಪ್ಪಿಟ್ಟು ಮಾಡಿದರೆ ಬೇಜಾರಾಗುತ್ತೆ ಅಂತ ಅದ್ರ ಜೊತೆಗೆ ಮೊಸರನ್ನ ಕೂಡ ಮಾಡಿದೆ. ಸಾಂಬಾರು ಊಟದ ಜೊತೆಗೆ ನಂಚ್ಕೊಳ್ಳೋದಕ್ಕೆ ಏನಾದರೂ ಕೋಸಂಬರಿ ಅಥವಾ ಪಲ್ಯ ಅಥವಾ ಕಾಳೊಗ್ಗರಣೆ ಈ ಥರ ಏನಾದರೂ ಮಾಡ್ತಾಯಿದ್ದೆ. ಹಪ್ಳ ಮಾಡ್ತಾಯಿದ್ದೆ. ಅಂತಂದರೆ ಇವಾಗ ಬೆಳಗ್ಗೆಯಿಂದ ಸಂಜೆವರೆಗೂ ಅವರು ಕೆಲಸ ಮಾಡಬೇಕು ಅಂತಂದರೆ ಒಳ್ಳೆ ಊಟ ಒಳ್ಳೆ ತಿಂಡಿ ಸಿಕ್ಕಿದರೆ ಮಾತ್ರ ಆ ಎನರ್ಜಿ ಇರುತ್ತೆ, ಕೆಲಸ ಮಾಡೋದಕ್ಕೂ ಆಗುತ್ತೆ. ಊಟ ತಿಂಡಿ ಸರಿಯಾಗಿಲ್ಲ ಅಂತಂದರೆ ಇಡೀ ದಿನ ಕೆಲಸ ಮಾಡೋದು ಅಷ್ಟು ಈಸಿ ಅಲ್ಲ. ಹಾಗಾಗಿ ನನ್ನ ಕಡೆಯಿಂದ ಎಷ್ಟು ಬೆಸ್ಟಾಗಿ ಕೊಡೋದಕ್ಕೆ ಟ್ರೈ ಮಾಡಿದ್ದೀನಿ, ಆಗುತ್ತೆ ಅಷ್ಟು ಟ್ರೈ ಮಾಡಿದ್ದೀನಿ. ಜೊತೆಗೆ ಮಜ್ಜಿಗೆ, ಮಸಾಲೆ ಮಜ್ಜಿಗೆ ಮಾಡ್ತಾಯಿದ್ದೆ, ಹಪ್ಪಳ ತಾಳಿಸ್ತಾಯಿದ್ದೆ, ಉಪ್ಪಿನಕಾಯಿ ಇರೋದು, ಈ ಥರ ಎಷ್ಟು ಬೆಸ್ಟಾಗಿ ಕೊಡೋದಕ್ಕಾಗುತ್ತೆ ಅಷ್ಟು ಬೆಸ್ಟ್ ನಾನು ಕೊಟ್ಟಿದ್ದೀನಿ. ಇವಾಗ ಕಿಚನ್ದೆಲ್ಲ ಆದಮೇಲೆ ಇವಾಗ ಮತ್ತೆ ಪ್ರೈಮರ್ ಎಲ್ಲ ಹೊಡ್ಕೊಂಡು ಪೇಂಟ್ ಮಾಡೋದಕ್ಕೆ ಶುರು ಮಾಡಿದರು. ಇವಾಗ ನೀವು ಏನು ನೋಡ್ತಾ ಇದ್ದೀರಾ, ನಾವು ಕಂಪ್ಲೀಟ್ ಈ ಥರ ಕಲರ್ ಅಂದ್ಕೊಂಡಿರಲಿಲ್ಲ. ಅಂತಂದರೆ 3 ರೂಮ್ ಇತ್ತು, ಮತ್ತು ಬೇರೆ ಹತ್ರ ಎಲ್ಲದಕ್ಕೂ ಸಪ್ರೇಟಾಗಿಯೇ ನಾವು ಕಲರ್ ಸೆಲೆಕ್ಟ್ ಮಾಡಿದ್ದು.
ಆದರೆ ಮನೆ ರಿನೋವೇಷನ್ ಆಯಿತು. 3 ರೂಮ್ ಇದ್ದಿದ್ದು 2 ರೂಮಿಗೆ ಬಂತು. ಮತ್ತು ಕಲರ್ ನಾವು ಏನೇನೋ ಸೆಲೆಕ್ಟ್ ಮಾಡಿದ್ವಿ, ಅದು ಅಲ್ಲಿಗೆ ಕರೆಕ್ಟ್ ಆಗ್ತಿರ್ಲಿಲ್ಲ. ಯಾಕೆಂದರೆ ಎಲ್ಲ ಚೇಂಜ್ ಆಯ್ತಲ್ಲ, ಆ ಕಾರಣದಿಂದ ಸರಿ ಆಗಲಿಲ್ಲ. ಏನೇನೋ ಕಲರೆಲ್ಲ ಚೇಂಜ್ ಮಾಡಿ, ಅಂದರೆ ರೂಮಿಗೆ ಇದ್ದಿದ್ದು ಅಲ್ಲಿಗಾಯಿತು, ಅಲ್ಲಿಗೆ ಇದ್ದಿದ್ದು ರೂಮಿಗಾಯಿತು, ಈ ಥರ ಎಲ್ಲ ಚೇಂಜ್ ಆಗಿ ಕಲರ್ಸ್ ಆಗೋದಕ್ಕೆ ಶುರುವಾಯಿತು. ಇದು ಒಂಥರ ಕಲರ್ ಚೆನ್ನಾಗಿತ್ತು. ಇದು ವಿಡಿಯೋದಲ್ಲಿ ತುಂಬ ಡಾರ್ಕ್ ಕಲರ್ ಅಂತ ಅನ್ನಿಸ್ತಾ ಇದೆ, ಬಟ್ ಇಷ್ಟೊಂದೇನು ಡಾರ್ಕ್ ಕಾಣಿಸಲ್ಲ. ಒಂದೊಂದು ಕಲರ್ ಅಂತೂ ವೀಡಿಯೋದಲ್ಲೇ ಒಂದು ಕಲರ್ ಕಾಣಿಸುತ್ತೆ, ಡೈರೆಕ್ಟಾಗಿ ನೋಡೋದಕ್ಕೆ ಒಂದು ಕಲರ್ ಕಾಣಿಸುತ್ತೆ. ಇದೇನು ಈ ಕಡೆ ನೋಡ್ತಾ ಇದ್ದೀರಾ ಅಷ್ಟೊಂದು ಡಾರ್ಕ್ ಇಲ್ಲ, ಆ ಲೈಟ್ ಕಲರೇ ಇರೋದು. ಅದೇ ಎಲ್ಲ ಮನೇಲೆಲ್ಲ ಕಂಪೇರ್ ಮಾಡಿದರೆ ಅದೇ ಸ್ವಲ್ಪ ಡಾರ್ಕು. ಈ ಕಡೆ ನೋಡಿದರೆ ಇದೊಂದು ಗೋಡೆಗೆ ಎಕ್ಸ್ಟ್ರಾ ಬೇರೆ ಕಲರ್ ಆಯಿತು ಬೇಕು ಅಂತ, ಬಟ್ ನೋಡಿದಾಗ ಇತ್ತು ಈ ಕಲರ್. ಇನ್ನೊಂದ್ಸಲ ಪೇಂಟ್ ಮಾಡಿದ್ದಾರೆ. ಮೇಲೆ ಬಾರ್ಡ್ರುಗಳು ಸ್ವಲ್ಪ ಮಾಡೋದಿದೆ ಅಷ್ಟೇ, ಇದಾಗಿದೆ. ಮೇಲ್ಗಡೆ ಇದೆಯಲ್ಲ ಅದನ್ನು ಮಾಡೋದಿದೆ. ಮುಂಚೆಲೇ ಮಾಡಿದ್ರು, ಬಟ್ ಇವಾಗ ಮತ್ತೆಲ್ಲ ಹಾಳಾಗ್ಬಿಟ್ಟಿದೆ ಅಂತ ಮತ್ತೆಲ್ಲ 2 ಸಲ ಕೆಲಸ ಆಗ್ಬಿಡ್ತು. 2 ಸಲ ಮಾಡಿದ್ದಾರೆ, ನೀಟಾಗಿ ಕಾಣಿಸ್ತಾ ಇದೆ. ಹಾಗೆ ಟೆಂಪ್ರವರಿ ಡೋರ್ ಕೂಡ ಆಯಿತು. ತುಂಬ ಭಯ ಆಗಿಬಿಟ್ಟಿತ್ತು ಡೋರ್ ಇಲ್ಲ ಅಂತ. ನೋಡ್ಬೋದು, ಡೋರ್ ಆಯ್ತು. ಈಗ ಬೇರೆ ಥರ ಮಾಡಿಸ್ಬೇಕು, ಸದ್ಯಕ್ಕಿರಲಿ ಅಂತ. ಎಷ್ಟೊತ್ತಿಗೆ ಮಾಡಿಸ್ತೀನಿ ಅಂತ ಅನ್ನಿಸ್ಬಿಟ್ಟಿತ್ತು, ಅಷ್ಟು ಭಯ ಆಗ್ತಾಯಿತ್ತು. ಈ ಎಲ್ಲ ಕೆಲಸದ ಮಧ್ಯೆ ಒಂದು ಸಣ್ಣ ಮರಿ ಹಾವು ಮನೆಯೊಳಗೆ ಬಂದುಬಿಟ್ಟಿತ್ತು. ಪೇಂಟ್ ಅವರೇ ಇದ್ದರು, ಅವರೇ ಎಲ್ಲ ಹೊಡೆದು ಆಚೆಗೆ ಹಾಕಿದ್ರು. ಹಾಗಾಗಿ ಸಿಕ್ಕಾಪಟ್ಟೆ ಭಯ ಆಗ್ತಾಯಿತ್ತು. ಇದರಲ್ಲಿ ಡೋರ್ ಇರಲಿಲ್ವಲ್ಲ, ಹಾಗಾಗಿ ಫಸ್ಟು ಸೇಫ್ಟಿ ಇರಬೇಕು. ನೆಕ್ಸ್ಟ್ ನಮಗೆ ಯಾವ ಥರ ಬೇಕು ಆ ಥರ ಮಾಡಿಸ್ಬಹುದು. ಹಾಗಾಗಿ ಮಾಡಿಸೋವರೆಗೂ ಇರಲಿ ಅಂತ ಟೆಂಪ್ರವರಿ ಡೋರ್ ಕೂಡ ಆಯಿತು. ಈ ಕಡೆ ಮಿಸ್ ಕೂಡ ಓಡಿಸಿದ್ವಿ. ಇವಾಗ ಏನೂ ಅಷ್ಟು ಭಯ ಇರೋದಿಲ್ಲ. ಹಾಗಾಗಿ ಮಕ್ಕಳಿರ್ತಾರೆ ಮನೇಲಿ, ಸಿಕ್ಕಾಪಟ್ಟೆ ಭಯ. ನನಗಂತೂ ಹಾವು ಅಂತಂದರೆ ತುಂಬ ಭಯ. ಇವಾಗ ಇನ್ನೊಂದು ದಿನದ ವ್ಲಾಗ್ ಆಗಿರುತ್ತೆ ಇದು. ಇವಾಗ ಬಾರ್ಡ್ರು ನೋಡ್ತಾ ಇದ್ದೀವಿ, ಅದನ್ನು ಹಾಕ್ತಾಯಿದ್ರು. ಅಂದರೆ ದೊಡ್ಡದಾಗಿ ಪೇಂಟಿಂಗ್ ಏನಿದೆ ಗೋಡೆಗಳಿಗೆಲ್ಲ ಮಾಡೋದು, ಅದೇ ತುಂಬಾ ಬೇಗ ಆಯಿತು. ಅದನ್ನೆಲ್ಲ ರೋಲರಲ್ಲಿ ಹೊಡಿತಾರೆ, ಬೇಗ ಆಗುತ್ತೆ. ಬಟ್ ಈ ಥರ ಚಿಕ್ಕ ಪುಟ್ಟ ವಿಚಾರಗಳಿದೆಯಲ್ಲ, ಅದ್ರ ಮಧ್ಯೆ ಇದೇ ಜಾಸ್ತಿ ಕೆಲಸ ತೊಗೊಳ್ಳೋದು. ಈ ಕಡೆ ಶೆಲ್ಫ್ಗೆ ಕಲ್ಲರ್ ಹೊಡಿತಾಯಿದ್ರು, ಮತ್ತು ಈ ಕಡೆ ಸಣ್ಣ ಕೆಳಗಡೆ ಕಲ್ಲು ಟೈಲ್ಸ್ ಏನಿದೆ ಅದಕ್ಕೆ ಬ್ಲ್ಯಾಕ್ ಕಲರ್ ಪೇಂಟ್ ಮಾಡ್ತಾಯಿದ್ರು. ಅದನ್ನು ಮಾಡಿದ ಮೇಲೇ ಲುಕ್ ಜಾಸ್ತಿ ಬಂದಿದ್ದು. ಮೇಲ್ಗಡೆ ಎಲ್ಲ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು, ಬಟ್ ಟೈಲ್ಸ್ ನೋಡಿದರೆ ತುಂಬ ಡಲ್ಲಾಗಿ ಅನ್ನಿಸ್ತಾ ಇತ್ತು. ಹಾಗಾಗಿ ಬ್ಲ್ಯಾಕ್ ಕಲರ್ ಪೇಂಟ್ ತರಿಸಿ ಅವರೇನೆ ಪೇಂಟ್ ಮಾಡಿದರು. ಮೇಲ್ಗಡೆ ಬಾರ್ಡ್ರ್ಗಳು ಏನಿದೆ, ಏನು ಕೆಲಸ ಉಳ್ಕೊಂಡಿತ್ತು ಅದನ್ನು ಮಾಡ್ತಾಯಿದ್ರು. ಈ ಥರ ಕೆಲಸ ಮುಗಿತಾ ಇಲ್ಲ ಅಂತಂದರೆ ಮಳೆ ಜಾಸ್ತಿ ಕಷ್ಟ ಕೊಡ್ತಾ ಇದೆ. ಆಚೆಲ್ಲೋಗಿ ಕೆಲಸ ಮಾಡೋಂಗಿಲ್ಲ. ಮನೆ ಒಳಗೆ ಎಷ್ಟು ಕೆಲಸ ಇದೆ ಅಷ್ಟು ಆಲ್ಮೋಸ್ಟ್ ಮಳೆ ಬಿಡೋವರೆಗೂ ಕೆಲಸ ಒಳಗಡೆನೇ ಮಾಡಿಕೊಂಡ್ರು. ಈ ಥರ ಚಿಕ್ಕ ಪುಟ್ಟ ವಿಚಾರ ತುಂಬ ಟೈಮ್ ತೊಗೊಳ್ತು. ಇದ್ರ ಮಧ್ಯದಲ್ಲಿ ನಿತ್ಯ ಒಂದು ಸಲ ಹುಷಾರಿಲ್ದಂಗೆ ಆಯಿತು. 2-3 ದಿನ ಸ್ಕೂಲಿಗೆ ಹೋಗಲಿಲ್ಲ. ಅಂತಂದರೆ ತುಂಬ ಜ್ವರ ಅಂತಲ್ಲ, ಲೈಟಾಗಿ ಫೀವರ್ ಇತ್ತು. ಧೂಳಿಗೆ ಅಂತ ಅನಿಸುತ್ತೆ. ಎಲ್ಲ ಕ್ಲೀನ್ ಮಾಡಿರೋದು ನಾನೇ, ಬಟ್ ಆದ್ರೂ ಚಿಕ್ಕವರಲ್ವ, ಹಾಗಾಗಿ ಸ್ವಲ್ಪ ಕೋಲ್ಡ್ ಆಗಿಬಿಟ್ಟಿತ್ತು. ಗಂಟ್ಲು ನೋವಾಗಿತ್ತು. ಅಂದರೆ ಊಟ ಏನೂ ತಿನ್ನೋಕ್ಕಾಗ್ತಿಲ್ಲ, ನೀರು ಕುಡಿಯೋಕ್ಕಾಗ್ತಿಲ್ಲ, ಗಂಟ್ಲು ಪೇಯ್ನ್ ಬಂದಿದೆ ಅಂತ 2-3 ದಿನ ಅವಳು ನೋಡ್ಕೊಳ್ಳೋದಾಯಿತು. ಸ್ಕೂಲಿಗೆ ಹೋಗಿರಲಿಲ್ಲ ಅಂತಂದರೆ ಮತ್ತೆ ನಮಗೆ ಹುಷಾರಿಲ್ಲ ಅಂತಂದರೆ ಕೂರೋಕ್ಕಾಗಲ್ಲ, ನಿಲ್ಲಕ್ಕಾಗಲ್ಲ ಅಂತೀವಿ. ಮಕ್ಕಳು ಮತ್ತು ಸ್ಕೂಲಿಗೆ ಹೋಗಿ ಏನು ಮಾಡ್ತಾರೆ, ಅವ್ರನ್ನ 2 ದಿನ ರಜಾ ಹಾಕ್ಸಿ ಮನೇಲಿ ಇಟ್ಕೊಂಡು ಮಾತ್ರೆ ಸಿರಪು ಏನೇನೋ ಟೈಮಿಗೆ ಸರಿಯಾಗಿ ಕೊಟ್ಟು ಎಲ್ಲ ಈ ಥರ ಇತ್ತು. ದಿನ ಚೆನ್ನಾಗಿತ್ತು ಒಂಥರ. ಹಾಯ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ರೆ ಎಲ್ಲರಿಗೂ ಹೊಸ ವ್ಲಾಗ್ಗೆ ವೆಲ್ಕಮ್ ಮಾಡ್ತಾ ಇವತ್ತಿನ ಪುಟಾಣಿ ವ್ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಈ ವ್ಲಾಗ್ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಪ್ಲೀಸ್ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಬನ್ನಿ ಇವತ್ತಿನ ಈ ಪುಟಾಣಿ ವ್ಲಾಗನ್ನು ಸ್ಟಾರ್ಟ್ ಮಾಡೋಣ. ತಿಂಡಿ ಎಲ್ಲ ಮಾಡಿಟ್ಟು ಒಂದು ಸಲ ತೋಟಕ್ಕೆ ಹೋಗಿ ಬರೋಣ ಅಂತ ಅಂದ್ಕೊಂಡು ಬಂದಿದ್ದಾಯಿತು. ತಿಂಡಿ ಇವತ್ತು 2 ಥರದ್ದು ಮಾಡಿದೆ. ಫಸ್ಟ್ ಅವ್ರು ಬರೋಲ್ಲ ಅಂತ ಅಂದ್ಕೊಂಡು ನಮಗೆ ಪ್ರಿಯೂಸ್ಲಿ ಮಾಡ್ತಾಯಿದ್ದೆ. ವೆಯ್ಟ್ ಮಾಡಿದೆ ಬರ್ತಾರೇನೋ ಅಂತ, ಬಟ್ ಎಷ್ಟೊತ್ತಾದರೂ ಕಾಣಲಿಲ್ಲ. 7 ಗಂಟೆಗೆ ಬರ್ತೀವಿ ಅಂತ ಹೇಳಿದ್ರೆ 8 ಗಂಟೆ 7:15ವರೆಗೂ ಕಾಯ್ದೆ, ಬರಲಿಲ್ಲ. ಏನೋ ಮಳೆ ಬಂತಂತೆ, ಸೋನೆ ಬಂದು ಎಲ್ಲೋ ನಿಂತಿದ್ದು ಮತ್ತೆ ಬಂದು ಅಂತ ಅಂದರು. ಮತ್ತೆ ಅವರಿಗೆ ಟೊಮೊಟೊ ಬಾತ್ ಮಾಡಿ 2 ಥರ ತಿಂಡಿ ಮಾಡಿಟ್ಟು ಒಂದು ಸಲ ನೋಡ್ಕೊಂಡು ಹೋಗೋಣ ಅಂತ ಅಂದ್ಕೊಂಡು ಬಂದೆ. ಬನ್ನಿ ಇವತ್ತಿನ ವ್ಲಾಗ್ ಹೇಗೋಗುತ್ತೆ ಅಂತ ನೋಡೋಣ. ಇದರಲ್ಲಿ ಅರೇಂಜ್ ಮಾಡಿದ್ದು ನಾನೇನು ಜಾಸ್ತಿ ಹಾಕಲ್ಲ, ಯಾಕೆಂತಂದರೆ ಅದನ್ನೇ ಇನ್ನೊಂದು ಭಾಗ ಮಾಡಬೇಕು ಅಂತ ಅಂದ್ಕೊಂಡಿದ್ದೆಲ್ಲ ಪಾರ್ಟು ಅದರಲ್ಲಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನನಗೆ ಇದು ಕೂಡ ದೊಡ್ಡ ಕೆಲಸ ಆಗಿ ಉಳ್ಕೊಳ್ತು. ಅಂತಂದರೆ ಪಾತ್ರೆ ಒಂದು ಸಲ ಎಲ್ಲ ತೊಳೆದು ರೂಮಿಗೆ ತುಂಬಿಟ್ಟಿದ್ದೆ. ಆದರೆ ಈ ಧೂಳಲ್ಲಿ ಮತ್ತೆ ಎಲ್ಲ ಪೂರ್ತಿ ಧೂಳಾಗ್ಬಿಟ್ಟಿತ್ತು. ಇನ್ನೊಂದು ಸಲ ಎಲ್ಲದನ್ನು ವಾಶ್ ಮಾಡಿ ಎತ್ತಿಟ್ಕೊಂಡೆ. ಆ ಬಾಕ್ಸ್ಗಳು ಕ್ಯಾಪ್ ಹುಡ್ಕೋದಾಗಿರ್ಬೋದು, ಮತ್ತೆ ಎಲ್ಲದನ್ನು ತೆಗೆದು ವಾಶ್ ಮಾಡಿ ಅದಕ್ಕೆ ದಿನಸಿ ತುಂಬಿ ಅರೇಂಜ್ ಮಾಡ್ಕೊಳ್ಳೋದಾಗಿರ್ಬೋದು, ಸಿಕ್ಕಾಪಟ್ಟೆ ಕಷ್ಟ ಆಯಿತು.
ಬಟ್ ವ್ಲಾಗಲ್ಲಿ 8-10 ನಿಮಿಷಕ್ಕೆಲ್ಲ ಮುಗ್ದೋಗ್ಬಿಟ್ಟಿರುತ್ತೆ. ಇಡೀ ದಿನ ಕೆಲಸ ಮಾಡಿದ್ದೀನಿ ನಾನು ಅದನ್ನು. ಯಾವುದೇ ಬಾಕ್ಸ್ಗಳನ್ನು ಹಾಗೇ ಇಟ್ಟಿಲ್ಲ. ಯಾವುದ್ರಲ್ಲೆಲ್ಲ ದಿನಸಿ ಇನ್ನೂ ಉಳ್ಕೊಂಡಿದ್ದು ಅದನ್ನೆಲ್ಲ ಸಪ್ರೇಟ್ ಕವರ್ಗಳಿಗೆಲ್ಲ ಹಾಕಿ ಎಲ್ಲ ಬಾಕ್ಸ್ಗಳನ್ನು ಖಾಲಿ ಮಾಡಿ ಡೀಪ್ ಕ್ಲೀನ್ ಅಂದಮೇಲೆ ಎಲ್ಲದನ್ನು ಡೀಪಾಗೇ ಕ್ಲೀನ್ ಆಗಬೇಕಲ್ವ. ಮತ್ತು ಒಂದೊಂದನ್ನು ಬಿಟ್ರೂ ಅಷ್ಟು ಚೆನ್ನಾಗಿರಲ್ಲ, ಅದು ಸಮಾಧಾನ ಅಂತ ಅನಿಸಲ್ಲ. ಹಾಗಾಗಿ ಎಲ್ಲದನ್ನು ನೀಟಾಗಿ ಕ್ಲೀನ್ ಮಾಡಿದ್ದಾಯಿತು. ಇವಾಗೆಲ್ಲ ಒರೆಸಿ ತೊಳೆದು ಇಟ್ಕೊಂಡಿದ್ದೀನಿ. ಶೆಲ್ಫ್ಗಳು ಒಂದು ಸಲ ಕ್ಲೀನ್ ಮಾಡಿಕೊಂಡು ಜೋಡಿಸ್ಕೊಳ್ಳೋದು ಅಷ್ಟೇ. ಮತ್ತು ಇವತ್ತು ಅಪ್ಪ ಬರ್ತೀನಿ ಅಂತ ಹೇಳಿದರು. ಅಪ್ಪನಿಗೆ ನಾನು ಮಾಡೋ ಪಲಾವ್ ಇಷ್ಟ, ಹಾಗಾಗಿ ಪಲಾವ್ ಮಾಡಿದೆ, ಮೊಸರು ಗೊಜ್ಜು ಮಾಡಿದೆ, ತಿಂಡಿ ಆಯಿತು, ಬೆಳಗಿನ ತಿಂಡಿ. ತಾತ ಮೊಮ್ಮಗಳು ಇಬ್ಬರು ಚೆನ್ನಾಗಿ ಮಾತಾಡ್ತಾಯಿದ್ರು. ನಂಗೆ ಇಡೀ ದಿನ ಕೆಲಸ ಮಾಡೋದಕ್ಕೆ ಟೈಮ್ ಸಿಕ್ತು. ಕರೆಕ್ಟ್ ಐತೆ. ಒಯ್ ಬರಿ ಒಯ್ 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 ಫಾರ್ ಯಾಕ್ ಝಡ್ ಮುಗ್ದೋತು. ಈಗೇನು ಬರೀತೀಯ? ತಪ್ಪು. ಒಯ್ ಫೋನಲ್ಲಿ ಚೆಕ್ ಮಾಡೋದು ಮಳೆ ಯಾವಾಗ ಬರುತ್ತೆ ಅಂತ ನೋಡಿ ಮತ್ತೆ ಕೆಲಸ ಮಾಡಿಸೋದು. ಇವತ್ತು ಮಧ್ಯಾಹ್ನ 3 ಗಂಟೆಯಿಂದ ಮಳೆ ಅಂತ ಇತ್ತು. ಬೆಳಗ್ಗೆ ಬಂದ ತಕ್ಷಣ ಆಚೆ ಕಡೆ ಏನು ಮನೆ ಔಟ್ಸೈಡ್ ಏನಿದೆ ಅದನ್ನು ಕೆಲಸ ಮಾಡ್ತಾಯಿದ್ರು. ಅಂದರೆ ಮಧ್ಯಾಹ್ನ ಅಷ್ಟರಲ್ಲಿ ಮುಗಿಸಿದ್ರೆ ಒಂದು 2 ಗಂಟೆನಾದ್ರೂ ಡ್ರೈ ಆದರೆ ಸರಿ ಹೋಗುತ್ತೆ ಅನ್ನೋ ಕಾರಣಕ್ಕೆ ಬೆಳಗ್ಗೆ ಫಸ್ಟು ಬಂದವರೆ ಮನೆ ಸುತ್ತ ಏನು ಕೆಲಸ ಇದೆ ಅದನ್ನು ಮುಗಿಸ್ಕೊಳ್ತಾಯಿದ್ರು. ಮತ್ತು ಮಳೆ ಬಂದ್ರೂ ಕೂಡ ಇವಾಗ ವಿಂಡೋಗಳಿಗೆ ಪೇಂಟ್ ಮಾಡೋದಾಗಲಿ, ಮನೆ ಒಳಗೆ ಏನೇ ಕೆಲಸ ಇದ್ರೂ ಕೂಡ ಮಳೆ ಬಂದಾಗ ಕೆಲಸ ಮಾಡ್ಕೊಳ್ಬಹುದು. ಬಟ್ ಆಚೆದಾಗ ಆ ಥರ ಆಗಲ್ಲ. ಹಾಗಾಗಿ ಔಟ್ಸೈಡ್ ಪೇಂಟ್ ಮಾಡಿಸಿದ್ರು. ನೋಡಿ ಮಾಡ್ತಾಯಿದ್ರು. ಮಾಡಿದ್ಮೇಲೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ನನಗೆ ತುಂಬ ಇಷ್ಟ ಆಯಿತು. ನನ್ನ ಹಸ್ಬೆಂಡ್ ಇನ್ನೂ ಟೆರೆಸ್ ಕ್ಲೀನ್ ಮಾಡ್ತಾನೇ ಇದ್ದಾರೆ. ತೋಟಕ್ಕೆ ಹೋಗೋದು, ಕೆಲ್ಸಕ್ಕೆ ಹೋಗೋದು, ಬಂದ ತಕ್ಷಣ ಫ್ರೀ ಇದ್ದ ತಕ್ಷಣ 1 ಗಂಟೆ ಟೈಮ್ ಇತ್ತಾ ಟೆರೆಸ್ಗೆ ಹತ್ತೋದು, ಕ್ಲೀನ್ ಮಾಡೋದು. ನೈಟ್ 10:30, 11 ಗಂಟೆ, 12 ಗಂಟೆವರೆಗೆಲ್ಲ ಕ್ಲೀನ್ ಮಾಡಿದ್ದಾರೆ. ಅದು ನೀಟಾಗಿ ಕ್ಲೀನ್ ಆಗಬೇಕು ಅನ್ನೋ ಕಾರಣಕ್ಕೆ. ಮನೆ ಸುತ್ತ ಒಂದು ಸಲ ಪ್ರೈಮರ್ ಹಾಕ್ಬಿಟ್ಟಿದ್ರು, ಇನ್ನೊಂದು ಸಲ ಪೇಂಟ್ ಮಾಡ್ತಾಯಿದ್ದಾರೆ, 2 ಸಲ ಪೇಂಟ್ ಮಾಡ್ತಾಯಿದ್ದಾರೆ. ಇವ್ರ ಕೆಲಸ ಎಲ್ಲ ಮುಗಿಸ್ಕೊಟ್ಮೇಲೆ ನನ್ನ ಕೆಲಸ ಮತ್ತೆ ಕ್ಲೀನಿಂಗ್ದು ಶುರುವಾಗುತ್ತೆ. ನೋಡಿ ಇವಾಗ 2 ಸಲ ಪೇಂಟ್ ಆದಮೇಲೆ ಇನ್ನು ವಿಂಡೋಗಳಿಗೆ ಆಗಿಲ್ಲ, ಅದನ್ನು ಬಿಟ್ಟು ಗೋಡೆಗಳಿಗೆಲ್ಲ ಆಗಿದೆ. ಎಷ್ಟು ನೀಟಾಗಿ ಕಾಣಿಸ್ತಾ ಇದೆ ಅಲ್ವಾ, ಚೆನ್ನಾಗಿ ಕಾಣಿಸ್ತಾ ಇದೆ. 8ರಿಂದ 9 ನಿಮಿಷದ ಕೆಲಸನ 20 ನಿಮಿಷ ವೀಡಿಯೋದಲ್ಲಿ ಮುಗಿಸಿದ್ದೀನಿ. ಈ ವಿಡಿಯೋ ನಿಮಗೆ ಹೇಗೆ ಅನ್ನಿಸ್ತು, ಇಷ್ಟ ಆಯಿತಾ? ನಿಮ್ಮ ಅಭಿಪ್ರಾಯನ ಕಮೆಂಟಲ್ಲಿ ತಿಳಿಸಿ. ಈ ವ್ಲಾಗನ್ನು ಇಲ್ಲೇ ಎಂಡ್ ಮಾಡ್ತೀನಿ. ಸಿಗ್ತೀನಿ ಮುಂದಿನ ವ್ಲಾಗಲ್ಲಿ. ಥ್ಯಾಂಕ್ ಯು.